ಯಾರು ಹೇಳಿದ್ರೆ ಈಗ? ಗುಣ್ಣೆ ಹೇಳದ್ನ ನಿನ್ನ ಹತ್ರ ಅರ್ಜೆಂಟ್ ಅದೇ ನಾಳೆನೆ ಕೊನೆ ತೆಗಿಬೇಕು ಅಂತ? ಅದು ಎಂತಕ ಮಾರಯ್ಯ ಅದ? ನಾನೇ ಹೇಳಿನಿ ಇಷ್ಟು ಬೇಗ ಬೇಡ, ಮೊದಲೇ ತೂಕ ಕಮ್ಮಿ, ಒಂದು 2-3 ಕೊನೆನಾರು ಗೋಟ ಆಗದೆ ತೆಗೆದ್ರೆ ಅದು ತೂಕ ಬರೋಲ್ಲ ಮಾರಯ್ಯ, ಬೇಡ ಅಂದಿನಿ. ಹ್ಞೂ ಅಂದಾನೆ. ನಾ ಇನ್ನೊಂದು ವಾರ 10 ದಿನನೇ ಮುಂದೆ ಹಾಕೋಣ ಅಂತ ಮಾಡಿದ್ದೆ. ಮತ್ತು ಅವ ಮನೇಲಿ ಅಂತ ಸತ್ಯನಾರಾಯಣ ಪೂಜೆ ಅದು ಇದು ಅಂದ, ಹಾಗಾಗಿ ಅಷ್ಟರೊಳಗೆ ಮುಗ್ಸೋಕ್ಕಾಗ್ತದ ಅಂಥೇಳಿ ಇನ್ನೊಂದು 3-4 ದಿನ ಬಿಟ್ಟು ತೆಗಿಯೋಣ ಅಂದಿನಿ. ಹ್ಞೂ ಅಂದಾನೆ. ಈಗ ನೋಡಿದ್ರೆ ನಾಳೆನೇ ಅಂತೀಯಲ್ಲ. ನಾನು ಮಾತಾಡ್ತೀನಿ ಗುಂಡನ ಹತ್ರ. ಅಯ್ಯೋ ದೇವ್ರು, ಏನು ಗೋಳಿಗೆ ಗಂಡಂತ್ರ ಮಾಡ್ತಾನೆ ಎಂತ ಅವ? ನಾ ಮಾತಾಡ್ತೀನಿ. ನಾಳೆ ಬೇಡ, ನಾಳೆ ಕೊನೆ ತೆಗಿಯೋದು ಬೇಡ, ಆಗಲ್ಲ. ಹಾಗೆ ನಿಂತ ಮೆಟ್ಲಲ್ಲಿ ಕೊನೆ ತೆಗಿಬೇಕು ಅಂದ್ರೆ ಇಲ್ಲೆಲ್ಲ ಸಮ್ಮಾಡ್ಕೊಳೋದು ಬೇಡ. ಹಂಗೊಂದು ವಾರ ಎಲ್ಲ ಲೇಟ್ ಮಾಡಿದ್ರೆ ನಂಗೆ ಅಲ್ಲೊಂಚೂರು ಅರ್ಜೆಂಟ್ ಕೆಲಸ ಅದ, ಅದಕ್ಕೆ ಹೇಳಿದ್ದು. ನಾನೇ ಹೇಳಿದೆ, ಈಗ ವಾರದೊಳಗೆ ತೆಗಿಯೋಣ ಅಂದರೆ ನಾಳೆನೇ ತೆಗಿಯೋಣ, ಹಂಗಾರೆ ಅಲ್ಲಿಂದ ಅಲ್ಲಿಗೆ ಸರಿ ಆಗ್ತದೆ ಅಂದ. ಈಗ ಅದಕ್ಕಿಂತ ಮುಂಚೆ ಒಂದು ಸತಿ ಮನೆಗೆ ಹೋಗಿ ಬರ್ಬೇಕಂತೆ. ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡು ಪೂಜದ ದಿವ್ಸನೇ ಹೋದರೆ ಏನಂತಾರೆ, ನಾನು ಹೋಗ್ಬೇಕು ಅಂತ ಹೇಳ್ದೆ. ನಾಳೆ ಕೊನೆ ತೆಗೆದ್ರೆ ಇನ್ನೊಂದು ವಾರಕ್ಕೆ ಎಲ್ಲ ಅಚ್ಚುಕಟ್ಟು ಮಾಡೋಕ್ಕಾರು ಆಗ್ತದೆ. ಯಾವುದೊಂದು ನಾನು ಹೇಳಿದ್ರು ಅದು ಆಗಲ್ಲ ಅಂತ ಹೇಳಿಬಿಡ್ಬೇಕಲ್ಲ ನೀವು. ಈಗ ನಾನು ಹೇಳಿದೆ, ಗುಂಡನೆ ಬಂದು ಹೇಳಿದ್ರು ಹ್ಞೂ ತೆಗಿಯೋಣ ಅಂತಿದ್ರಿ. ಈಗ ನಾ ಬಂದು ಹೇಳಿದ್ನ ಇಲ್ಲ, ಬೇಡ ಬೇರೆ ದಿನ ಅಂತ. ಒಟ್ಟಿನಲ್ಲಿ ಎಲ್ಲರ ಎದುರಿಗೆ ನನ್ನನ್ನು ಸಣ್ಣವನಾಗಿ ಮಾಡ್ಬೇಕಲ್ಲ, ನನ್ನ ಮಾತು ಯಾರೂ ಕೇಳಬಾರ್ದು ಅಂತ. ಮನೆ ಮನುಷ್ಯರು ಹಿಂಗೆ ಮಾಡಿದ್ರೆ ಕೆಲಸದಾರೆ ಎಲ್ಲಿ ಮಾತು ಕೇಳ್ತಾರೆ? ಎಂಥ ಕೆಲಸ ಮಾರಯ್ಯ ನಿಂಗೆ ಅಷ್ಟು ಅರ್ಜೆಂಟ್? ಎಂಥ ಕೆಲಸ? ಹಂಗೆ ಫ್ಯಾಮಿಲಿಲಿ ಏನಾದ್ರು ಮದುವೆ ಹಬ್ಬ ಆದ್ರೆ ನಮಗೂ ಗೊತ್ತಾಗ್ತದೆ. ಅದಕ್ಕಾಗಿ ಏನಾರು ಒಂಚೂರು ಬೇಗ ಇದು ಮಾಡಬೇಕು ಅಂತ ಇಲ್ಲ. ಊರು ಮನೇಲಿ ತೀರಾ ಹತ್ರದರ ಬೇಕಾದರಿಗೆ ಏನಾರು ಮನೇಲಿ ದೊಡ್ಡದಿದ್ರೆ ಹ್ಞೂ ಹೌದು ಅಂತ. ಹಂಗೇನಾರು ಇದ್ರೆ ನಂಗೆ ಗೊತ್ತಾಗ್ತಿತ್ತು. ಏನೂ ಇಲ್ಲ. ನಿಂಗೆ ಮತ್ತೆ ಅಂತ ಅರ್ಜೆಂಟ್? ಮನೆ ಕೆಲಸಕ್ಕಿಂತ ಹೆಚ್ಚ? ಅಲ್ಲ, ನೀವು ಹಾಗೆ ಮಾತಾಡ್ತೀರಲ್ಲ. ಈಗ ಹೇಳಿದ ದಿವಸ ತೆಗೆದ್ರೆ ಏನಾಗ್ತದೆ ನೋಡೋಣ. ಯಾವುದೊಂದಕ್ಕೆ ನೋಡಿದ್ರೆ ಹಿಂಗೆ ಮಾಡ್ತೀರಿ. ಬೇರೆ ಎಂತಾರೆ ಹೇಳದ್ನ ಕೊನೆ ತೆಗಿಯೋದಪ್ಪ. 2 ದಿನ ಮುಂಚೆ ಅಲ್ಲಲ್ಲೇ ತಡಕ್ಕೆ ತೆಗಿಯೋದು, ಮುಂಚೆ ತೆಗೆದ್ರೆ ಸಹ್ಯ ಒಳ್ಳೆದೇ. ಈಗ ಚೆನ್ನಾಗಿ ಬಿಸಿಲದೆ, ಈಗ ಒಣಗಾರು ಒಣಗ್ತದೆ, ಕಡಿಕೆ ಬಾಕಿದ ಕೆಲಸ ಎಲ್ಲ ಮಾಡ್ಕೊಳಕ್ಕಾರ ಆಗ್ತದೆ. ಅವು ಗುಂಡ ನಮ್ಮ ಇದ್ದಂಗೆ ಎಲ್ಲರ ಇರಲ್ಲ. ಇಲ್ಲಿ ನೀವು ಹೇಳೋದಕ್ಕೂ ಸರಿ ಹೇಳೋದಕ್ಕೂ ಸುಮ್ಮನೆ ಮಂಡೆ ಆಡ್ಸ್ಕೊಂಡು ಹೋಗ್ತಾನೆ. ಆಚೆಗೆ ಹೋದಕ್ಕೂ ಎಷ್ಟು ಕಾನೂನು ಮಾಡ್ತಾನೆ ಗೊತ್ತಾನ. ಇದು ಮಾತ್ರವಾಗಿ ಹೇಳೋದೇನು ಸುಳ್ಳೇನಲ್ಲ, ನಾನು ನೋಡೀನಿ. ನಾವು ಅಂದ್ರೆ ಅವನಿಗೊಂಥರ ಸಸಾರ. ನೀವು ಮಾವ ಸೊಸೆ ಹೇಳಿದ್ರೆ ಮಾತ್ರ ಮಾತು ಕೇಳೋದವ. ಅಮ್ಮ, ನಾನು ನೀನು ಅನುಭವಿಸಿನಿ, ಅದಕ್ಕೆ ನಮಗೆ ಗೊತ್ತಾಗ್ತದೆ. ಇವರಿಬ್ಬರಿಗೂ ಗೊತ್ತಾಗ್ತದೆ ನಮ್ಮನ್ನು ಸಸಾರ ಮಾಡ್ತಾ ಇದ್ದಾರೆ ಅಂತ. ಆದರೆ ಇವ್ರು ಬಾಯಿ ಬಿಡಲ್ಲ. ಇವ್ರು ಬುಡಕ್ಕೇನು ಬರಲಲ್ಲ, ಇವ್ರು ಹೇಳ್ದಂಗೆ ಕೇಳ್ತಾನಲ್ಲ ಅವನು ಪೂರ್ತಿ. ಅದಕ್ಕೆ ಎಂಥದಾರು ಮಾಡ್ಕೊಳ್ಳಿ, ನಾನು ಇನ್ನೆಂತ ಹೇಳಕ್ಕೆ ಹೋಗೋದು ಇಲ್ಲ ಮಾರತಿ. ಬೇರೆ ಎಂತಾರು ಮಾಡೋಕ್ಕೆ ಹೇಳಿದ್ರೆ, ಈಗ ನಾನೇ ಈಗ ನಿತ್ಯ ಕೊನೆ ತೆಗಿಯೋದು ಬೇಡ ಆಗಲ್ಲ ಅಂದಿದ್ರೆ ಯಾವ ಕೆಲಸ ಮಾಡೋಕ್ಕೆ ಹೋದರೂ ಅಡ್ಡಬತ್ತಿಯೇ ಒಂದು ಕೊನೆ ತೆಗೆದಕ್ಕೂ ಏನಾಗ್ತದೆ. ಯಾವ ಕೆಲಸ ಇದ್ರೂ ಒಂಚೂರು ಇಲ್ಲಿ ಫಸ್ಟ್ ಇದನ್ನು ಮಾಡ್ಕೋಬೇಕು ಅಂಥೇಳಿ ಏನು ಇಷ್ಟುದ್ದ ಭಾಷಣ ಆತಿತ್ತು. ಈಗ ನೋಡು, ನಾನು ಹಿಂಗೆ ಹೇಳ್ತಿದ್ದೀನಿ, ಇವ್ರದ್ದೇ ಆಗ್ಬೇಕು ಅನ್ನೋದು. ಈಗ ಗುಂಡ ಏನು ತಿಳ್ಕೊಬೇಕು? ನನ್ನ ಮಾತಿಗೆ ಏನೂ ಬೆಲೆ ಇಲ್ಲ ಅಂತಲೇ ತಿಳ್ಕೊಳೋದು. ನಾನು ಮತ್ತು ಅವ್ನು ಕೇಂಡಕ್ಕೂ ಹೇಳಿನಿ, ತೆಗಿಯೋಣ ಮಾರಯ್ಯ ನಾಳೆನೇ, ಏನು ತೊಂದರೆ ಇಲ್ಲ ಅಂತ. ಈಗ ಹೋಗಿ ಬೇಡ ಅನ್ನೋಕ್ಕೂ ಒಂಥರ ಮಗಳು ನಗಾಡ್ತಾ ಕೇಳ್ತಾನೆ ಗೊತ್ತಾನೆ. ಯಾಕೆ ದೊಡ್ಡ ಗೌಡ್ರು ಬೇಡ ಅಂದ್ರನೋ ಅಂತಾನೆ. ಗೊತ್ತಾಗ್ತದೆ ಅವನಿಗೆ. ನಾ ಎಂತ ಹೇಳಕ್ಕೆ ಹೋಗೋದು ಇಲ್ಲ ಅಮ್ಮ, ನೀನೇ ಹೇಳು ಗುಂಡನ ಹತ್ರ. ಏನು ಸುಮ್ಮನೆ ನಾಳೆನೇ ತೆಗಿಯೋಣ ಕೊನೆ. ಸಮ್ ಮಾಡ್ಕೊಳಕ್ಕೊಂದು ಎಂತ ಅದೇ ಮರ ಕೊಡ್ಬಿನ ಹಿಟ್ಟದೆ. ಕೊಡ್ಬಾಡಿದ್ರು ಸಹಿ ಸಾರ ಪಲ್ಯಕ್ಕೆ ಅಂತಾರ ಒಂದು ತರಕಾರಿ ಅಂತ ಇರ್ಬೇಕು. ಅಲ್ಲ, ಇವರು 4 ಕುಬ್ರಿ ಸತೆಗೆ ಕೊಟ್ಟಿದ್ರು. ಅದರಲ್ಲೇ ಒಂದು ಮಾಡೋದ ಎಲ್ಲ ಕುಚ್ಚಿ ಮೀನು ಅದಾವೆ, ಅವೆಲ್ಲ ಸೇರಿಸಿ ಹಾಕಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮಾಡ್ತದೆ ಸರಿ ತಗನಾಗ ಮಾಡ್ತದೆ. ಮತ್ತೇನು ಜನ ಏನು ಭಾಳ ಏನು ತಗೊಳಲ್ಲ. ಸಮ್ ಮಾಡ್ಕೊಳಕ್ಕೆ ಅಂತ ಅದೇ. ಸುಮ್ಮನೆ ರೀ, ನಾಳೆನೇ ತೆಗಿಯೋಣ.
ಅಡುಗೆ ಮಾಡಿ ಎಲ್ಲರಿಗೂ ಊಟ ತಿಂಡಿ ತೋಟಕ್ಕೆ ತಂದು ಕೊಡ್ತೀಯ ನೀನೊಬ್ಳೆ ಮಾಡ್ತೀಯಾ? ಹಂಗೇನಾರು ಮಾಡೋಕ್ಕಾಗ್ತದೆ ಅನ್ನಂಗಿದ್ರೆ ಹ್ಞೂ ಅಂತ ಒಪ್ಗೆ. ಮತ್ತು ನಾಳೆ ನಂಗೆ ಅದಾಗಲ್ಲ ಇದಾಗಲ್ಲ ಅಂತ ಏನು ಸಖತ್ ಶಬ್ದ ಎತ್ತಂಗಿಲ್ಲ, ಈಗಲೇ ಹೇಳಿನಿ. ಅಲ್ಲ, ಇದು ಒಳ್ಳೆ ಕತೆ ಆಯ್ತಲ್ಲ. ನಾನೊಬ್ಳೆ ಅಂತಕ್ಕೆ ಇದು ಮಾಡ್ಬೇಕಾ? ಅಲ್ಲಿ ನನ್ನ ಕೈಯಲ್ಲಿ ಕೂಡಿದ್ ನಾ ಮಾಡ್ತೀನಿ ಅಂತ ಮಾಡೋಣ. ಸರಿತಿಲ್ಲಿಗೆ ಹೋಗ್ತದ್ರೆ ಸರಿತಿರಲ್ಲ. ಏನಿದೆ ಕಷ್ಟ ನಮ್ಮ ಮನೇಲಿ ಕೊನೆ ತೆಗಿಯೋದ? ನಿಂಗೊಬ್ಳಿಗೆ ಏನು ಮಾಡೋಕೆ ಅದು ಒಳಗೆ ಅದೆಯಪ್ಪ. ಯಾರಿಗೂ ಅನುಕೂಲ ಪಕ್ಷೆ ಯಾರು ಕೂತ್ರೆ ನಮ್ಮ ಕಾಲದಂಗೆ ಏನಲ್ಲ, ಸ್ನಾನ ಮಾಡ್ಕೊ ಬಂದು ಅಡುಗೆ ಮಾಡ್ತದೆ. ಮತ್ತೇನು ನೋಡೋಣ? ನೀನೊಬ್ಬಳೇ ಮಾಡಬೇಕು. ಎಂತಕ್ಕೆ ಅಂದರೆ ಸರಿತ್ ನಾಳೆ ಇರಲ್ಲ, ಅದಕ್ಕೆ ಎಂತ ಹಂಚಿ ಕೆಲಸ ಅದೆಯಂತೆ ಪ್ಯಾಟಿಗೆ ಹೋಗಿ ಬರೋಳಂಥದ್ದು. ಹಂಗೀಗ 11 ಗಂಟೆ ಅಷ್ಟೊತ್ತಿಗೆ ಹೊರಡ್ರು ಬರೋದು 3 ಗಂಟೆ ಆಗ್ತದೆ. ಅಷ್ಟೊತ್ತಲ್ಲೇ ತಿಂಡಿ ಊಟ ಎಲ್ಲ ತಂದು ಕೊಡ್ಬೇಕು. ಹಿಂಗೆ ಆತದನ್ನು ಹೇಳು. ತೆಗೀರ್ ಮರ ಅತ್ಲಾಗೆ. ಈಗ ನಾಳೆ ಹೋಗೋಣ, ನಾಡ್ದು ಹೋದ್ರೆ ಸಯ್ಯಪ್ಪ. ಅದಕ್ಕಾಗಿ ನೀವೀಗ ಕೊನೆ ತೆಗಿಯೋದು ಬೇಡ ಅಂತ ಮುಂದೂಡ್ತಿದ್ದೀರಾ. ಖಾಲಿ ಅದನ್ನ ಪ್ಯಾಟಿಗೆ ಹೋಗಿ ಬರ್ಬೇಕು ಅಂತ ಹೇಳ್ತು ಅಂತ. ಎಂತ ಮರ ರಸ್ತಾಡ್ದಾಗಿದ್ದೆ ಅಂತ ಈಗ 1 ವಾರ ಬಿಟ್ಟು ಹೋಗಿ ಬಂದ್ರೆ ಏನಾಗ್ತದೆ? ನಾನು ಎಂತಕ್ಕಪ್ಪ ಅಂತ ನೋಡ್ತೀನಿ. ಅದು ಕೆಲಸ ಅದೆಯಂತೆ. ನನ್ನ ಹತ್ರ ಹೇಳಿದೆ, ನಿನ್ನ ಹತ್ರನೂ ಏನು ಹೇಳಲ? ಅದ ಎಂತ ಗೊತ್ತಿದ್ರು ಗೊತ್ತಿಲ್ಲದಿದ್ದಾರಂಗೆ ನಾಟಕ ಮಾಡ್ತಿದ್ದೀಯಲ್ಲ. ಎಲ್ಲಿಗೂ ಒಳ್ಳೆದೇ ಇಲ್ಲ. ವರ್ಷಕ್ಕೊಂದ್ಸತಿನಾರು ಎಲ್ಲಿಗಾರು ಹೋತೀನಿ ಅಂತ ಹೇಳ್ದಾಗ ಬೇಡ ಅಂತ ಹೇಳಕ್ಕತ್ತದ? ಅವತ್ತೇ ನಮ್ಮನೇಲಿ ಕೆಲಸ ಇಟ್ಕೋತೀವಿ ಅಂತ ಹೇಳಕ್ಕತ್ತದ? ನಾಳೆ ಕೊನೆ ತೆಗಿಯೋದು ಬೇಡ ಅಂದರೂ ಬೇಡ ಅಷ್ಟೇ. ನೋಡ್ದನಮ್ಮ, ನೋಡ್ದ ಎಂತಕ್ಕಿಷ್ಟೆಲ್ಲ ಮಾತಾಡ್ತಿದ್ದಿದ್ದ ಅಂತ ಗೊತ್ತಾತ ಈಗ? ಇದೇ ಕೆಲಸ ನಾನು ಮಾಡಿದರೆ ಮನೇಲಿ ಎಂಥವ್ರು ಹಿಂಗೆ ಅರ್ಜೆಂಟ್ ಕೆಲಸ ಇದ್ದಾಗ ನಾನು ಪೇಟೆಗೆ ಹೋಗ್ಬೇಕು, ಮನೇಲೇ ಇದು ಸುಮಾರು ದಿವಸ ಆಗಿದೆ ಅಂತೇಳಿ ಹೋಗಿದ್ರೆ ಏನಾಗ್ತಿತ್ತು ಹೇಳ? ಸುಮ್ಮನಿರ್ತಿದ್ರಾ? ನೀನು ಸುಮ್ಮನಿರ್ತಿದ್ದೆ, ಇವ್ರು ಸುಮ್ಮನಿರ್ತಿದ್ರಾ? ನಂಗಾರು ಒಂದು ನ್ಯಾಯ, ಅದಕ್ಕಾರು ಒಂದು ನ್ಯಾಯನಾ? ಅದು ಏನು ಮಾಡಿದ್ರು ಸರಿನೇ ಹಂಗಾರಲ್ಲ? ಬಾಯ್ ಅದೇ ಅಂತ ಮಾತಾಡ್ತಿರ್ಬೇಡ. ನಿನ್ನ ಅದ್ರ ಜೊತೆ ಹೋಲ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಅದಕ್ಕೂ ನಿಂಗೂ ಎಲ್ಲೋ ಅಜ್ಗಜ ಅಂತರ. ಅಲ್ಲ, ಅಷ್ಟಕ್ಕೂ ನೀ ಪ್ಯಾಟಿಗೆ ಹೋಗದೇ ಇದ್ದಿದ್ಯಾ ಅವತ್ತ? ದಿನಕ್ಕೆ ಎಷ್ಟು ಸತಿ ಹೋಗ್ಬತ್ತೀಯ? ಅದು ಅಪರೂಪಕ್ಕೊಂದ್ಸತಿ ಏನೋ ಕೆಲಸದೆ ಅಂತೇಳಿ ಹೊರಟಿದ್ದು ಅದೊಂದು ಹೆಚ್ಚಾಗಿ ಹೋತಾ? ಅಲ್ಲಿ ನಾನು ಏನು ಅದು ಹೋತದೆ ಅನ್ನೋಕ್ಕೂ ನೀವು ಕೆಲಸ ನಿಲ್ಲಿಸಿ ಅಂತ ಹೇಳಲ್ಲ. ಅದ್ರ ಕೆಲಸ ನೀವು ಮಾಡೋದಾದ್ರೂ ಹ್ಞೂ ಆಗಲಿ, ತೆಗೀರಿ ನಾಳೆನೆ, ನಂಗೇನು ತೊಂದರೆ ಇಲ್ಲಪ್ಪ. ಮಾರ ನಂಗೆ ಆಗಲ್ಲ. ನಾ ಇಲ್ಲಿಂದ ಅಲ್ಲಿ ತನಕ ಕಾಫಿ ತಿಂಡಿ ಊಟ ಅವನ್ನೆಲ್ಲ ಹೊತ್ಕೊ ಬರೋಣ. ಮನೇಲಿ ಬೇಕಾದ್ರೆ ನಾಳೆ ಏನು ಬೆಳಗ್ಗೆ ಏನು ಎದ್ದು ಕೂಡಲೇ ಏನು ಹೋಗಲ್ಲ, ಅಡುಗೆ ಎಲ್ಲ ಮಾಡಿಟ್ಟು ಹೋಗಲಿ, ನಾ ಬೇಕಾದ್ರೆ ತುಂಬಿಕೊಡ್ತೀನಿ. ಯಾರು ಬಂದು ತಗೊಂಡೋಗಿ. ನಂಗೆ ಮತ್ತೆ ತರೋಕ್ಕಾಗಲ್ಲ, ಈಗಲೇ ಹೇಳೀನಿ. ತುಂಬ ಕೊಟ್ಟರೆ ಸಾಕೆ ಅಮ್ಮ. ಮನೇಲಿ ಇರ್ತೀವಲ್ಲ, ನಾನಲ್ಲಿ ತೋಟದ ಬದಿ ಇದ್ದರೆ ಅಪ್ಪ ಬಂದು ಇಲ್ಲಿ ಊಟ ತಗೊಬರ್ತಾರೆ. ಅದರಲ್ಲೊಂದೇನ, ಬೆಳಿಗ್ಗೆ ಬೇಗ ಎದ್ದು ಇಬ್ಬರು ಸೇರಿ ಅಡುಗೆ ಮಾಡ್ಕೊಂಡ್ರೆ ಅವಳ ಹತ್ಲಾಗ ಹೋಗಲಿ, ನೀನು ಈಗ ನಾನಾಗಲಿ ಅಪ್ಪಾಗಲಿ ಯಾರು ಬರ್ತೀವಿ, ಊಟವನ್ನು ತುಂಬಿಕೊಟ್ರೆ ಸಾಕಷ್ಟೇ, ಊಟ ತಿಂಡಿ. ನೀ ಏನು ಮತ್ತು ತೋಟಕ್ಕೆಲ್ಲ ಬರೋದೇನು ಬೇಡ. ಅದು ಬೇಕಾದ್ರೆ ನೋಡ್ತೀನಿ, ತುಂಬಿಕೊಡ್ತೀನಿ. ನಂಗೆ ಇನ್ನೇನಾಗಬೇಕು, ಹೋಗಿ ಬರೋದಾರು ಹೋಗಿ ಬರಲಿ. ಇನ್ನೊಂದು ದಿವಸ ಯಾವತ್ತಾರು ಹೋಗ್ಬೋದಿತ್ತು. ಏನು ಗಳಿಗೆ ಮುಹೂರ್ತ ಕೇಳಿಸ್ಕೊಂಡು ಇದು ಮಾಡ್ದಂಗೆ ಅದೆಯಪ್ಪ, ಅಂತಾರೆ ಮಾಡ್ಕೊಂಡು. ಅಲ್ಲ ಮರತಿ, ಅದ್ರ ತಾಯಿ ತಂಗಿ ಎಲ್ಲ ಬತ್ತೀನಿ ಅಂತ ಹೇಳ್ಯಾರಂತೆ. ಅಲ್ಲಿ ನೀನು ಕೇಳಲನೆ, ನಿನ್ನ ಹತ್ರನೇ ಹೇಳಲನೆ ಮೊನ್ನೆ. ಅದ ಇದು ಯಾಕೆ ಈ ಥರ ಮಾಡ್ತೀಯ ಅಂತಲೇ ಗೊತ್ತಾಗಲ್ಲಲ್ಲ. ಅವರೆಲ್ಲರೂ ಬರ್ತಾರಲ್ಲ, ಹಂಗಾಗಿ ಈ ಕಡೆಯಿಂದ ಇದು ಹೋಗೋಣ ಅಂತೇಳಿ ಅಂದ್ಕೊಂಡದೆ. ಆ ಬಾಲಿಗೂ ಕೆಲವೊಂದೆಲ್ಲ ಇದು ಬೇಕಂತೆ. ನಂಗೆ ಮತ್ತೆ ಅವ್ರ ಹತ್ರ ತರಕ್ಕೆ ಹೇಳೋಣ ಅಂದರೆ ಅವ್ರಿಗೆ ಗೊತ್ತಾಗಲ್ಲ, ನಾನೇ ಹೋಗ್ಬೇಕಾಗ್ತದೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಹೋಗ್ಬೇಕು, ಹಿಂಗೆ ಪ್ಯಾಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿತ್ತು. ಅದೇನು ಹೇಳ ಅನ್ನಂಗಿಲ್ಲ. ತಾಯಿ ತಂಗಿ ಎಲ್ಲ ಬರ್ತಾರೆ ಅಂತ ನನ್ನ ಹತ್ರ ಹೇಳಪ್ಪ. ನಂಗೆ ಈಗ ನೀವು ಹೇಳಿದ್ಮೇಲೆ ಗೊತ್ತು, ಎಲ್ಲ ಒಟ್ಟುಗೂಡಿ ಪಂಚಾಯತ್ಗೆ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಅಂತ. ಏನ ಸಲಿಗೆ ಕೊಟ್ಕೊಂಡ್ರು ಕೊಟ್ಕೊಳ್ಳಿ. ಈಗ ತಾಯಿ ತಂಗಿ ಅಂದ್ರೆ ಏನು ಪಾರಿನಿಂದ ಬರ್ತಾರಾ? ಇಲ್ಲೇ ಇರೋರಪ್ಪ, ಇಲ್ಲೇ ಇನ್ನೊಂದು ದಿವಸ ಆಗಲ್ಲ ನನಗೆ, ನಾನು ಇನ್ನೊಂದು ದಿವಸ ಬರ್ತೀನಿ, ಅವತ್ತೇ ಎಲ್ಲರೂ ಬರೋಣ ಅಂತ. ಈಗಂತೂ ಗಳಿಗೂ ಫೋನ್ ಮಾಡೋದಲ್ಲ, ಫೋನಲ್ಲಿ ಹೇಳಿದ್ರೆ ಸಯ್ಯಪ್ಪ.
ಅಲ್ಲ ಅವ್ರವ್ರ ಮನೆಯಲ್ಲ ಹಂಗೇನು ಅನಿವಾರ್ಯ ಇರಲ್ಲನೆ. ಎಲ್ಲ ಸೇರಿ ಯಾವಾಗ ಪುರ್ಸೊತ್ತದೆಯೋ ಅವತ್ತೇ ಹೋಗೋದು ಅಂತ ತೀರ್ಮಾನ ಮಾಡ್ಕೊಂಡಾರೆ. ಹೋಗಿ ಬರಲಿ. ಈಗ ಏನಾಗ್ತದೆ ನೋಡೋಣ. ಒಂದು ದಿವ್ಸ ಕೊನೆ ತೆಗಿಯೋದು ಮುಂದೂಡ್ದು ಕೂಡಲೇ ಏನಾಗ್ತದೆ? ನೋಡಮ್ಮ, ನೀನೇ ಕೇಳಿಸ್ಕ. ಅವಳು ಎಲ್ಲಿಗಾರು ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಯಾವ ಕೆಲಸ ಬೇಕಾದ್ರೂ ಮುಂದೂಡ್ಬೋದು. ಅದೇ ನಾವೆಂಥದಾರು ಹೇಳಿದ್ರೆ, ಈಗ ನಾಳೆ ನೀನು ಎಲ್ಲಿಗಾರು ಹೊರಡು, ಹಂಗಾರೆ ಕೆಲಸ ಮುಂದೆ ಹಾಕಿಬಿಡ್ಲಿ ಅಪ್ಪ. ನಾನು ಹೋಗೋಕೆ ಹೆಂಗೂ ಇಲ್ಲಲ್ಲ. ಏಯ್, ಮನೆ ಮನುಷ್ಯರಿಗೆ ಒಬ್ರಿಗೊಬ್ರಿಗೆ ಹಚ್ಚಾಕಕ್ಕೆ ನೋಡಬೇಡ. ನೀ ಎಂಥ ಗಂಡ್ಸ ನೀನು? ದುರ್ಬುದ್ಧಿ ಇರಷ್ಟಿರ್ಬೇಕು ಮನುಷ್ಯಗೆ. ನೀನೇ ಹೇಳು ಹ್ಞೂ ಹೋಗು ಅಂತ ಕಳಿಸ್ಬೇಕಲ್ಲ. ನಾನು ಹೇಳ್ತಿದ್ದೀನಿ, ಅದಕ್ಕೂ ಅಡ್ಬಾಯಿ ಹಾಕ್ತಾನೆ. ಮಾವ, ನಾನು ಹೋಗಲ್ಲ, ನಾಳೆ ಹೋಗಲ್ಲ. ನಾನು ಇನ್ನೊಂದು ದಿವಸ ಯಾವತ್ತಾರು ಹೋಗ್ತೀನಿ. ಅಮ್ಮ ಪೂರ್ವಿತ ಇಬ್ಬರು ಹೆಂಗಿದ್ರು ಫ್ರೀಯಾಗಿರಾರೆಯ. ನಾ ಹೇಳಿದ ದಿವ್ಸ ಬರ್ತಾರೆ ಅವರು. ನಾನು ನಾಡ್ದಾಗಲಿ ಆಚೆ ನಾಡ್ದಾಗಲಿ ಹೋಗಿ ಬರ್ತೀನಿ. ಓ, ನೀ ಎಲ್ಲ ಅಲೈಸ್ಕೊಂಡನ. ಈಗ ಹಂಗಾರೆ ಹಾಗೆ ಮಾಡ್ತೀಯಾ? ನೀನು ಅಮ್ಮಗೆ ತಂಗಿಗೆ ಒಂಚೂರು ಫೋನ್ ಮಾಡು. ನಾಳೆ ಬರೋಕ್ಕಾಗಲ್ಲ ಅನ್ನೋ. ಕೊನೆ ಒಂದು ಮನೆಗೆ ಬಂದು ಇಲ್ಲಿ ನಾವೆಲ್ಲ ಇದು ಮಾಡ್ತಿರ್ತೀವಿ. ಮಧ್ಯದಲ್ಲಿ ಯಾವತ್ತಾರು ಒಂದಿನ ಹೋಗಿ ಬರ್ಬೋದು. ಹ್ಞೂ, ಹಾಗೆ ಮಾಡೆ. ಹಂಗಾರೆ ನನಗೆ ಮತ್ತೀಗ ಊಟ ತಿಂಡಿ ಎಂಥಾರು ತುಂಬಿಕೊಡೋದು ಅವನ್ನೆಲ್ಲ ಮಾಡ್ಬೋದಾ? ಇಲ್ಲಿಂದ ಅಲ್ಲಿಗೆ ತಗೊಂಡೋಗಕ್ಕೆ ಕೊಡ್ದಪ್ಪ ನನಗೆ. ಹಾಗೆ ಮಾಡಿ ತಗೊಂಡೋಗಿ ಕೊಡ್ಬೋದು ಊಟನ. ಆಚೆ ನಾಡ್ದು ಯಾವತ್ತಾರು ಹೋಗಿ ಬರ್ಬೋದು. ಈಗ ಆತಲ್ಲ, ಎಲ್ಲ ಬಗೆಹರಿತಲ್ಲ. ಅದಕ್ಕಾಗಿ ಮತ್ತೆ ಅಪ್ಪ ಮಗ ತರ್ಕ ಮಾಡ್ಕಿತ ಇರೋದು ಬೇಡ. ನಾನು ನಿಮಗೆ ಹೇಳಿದೆ ಅಲ್ಲ ಆವಾಗಲೇ, ಸರಿತಿನ ಹತ್ರ ಹೇಳಿದ್ರೆ ಯಾವುದೋ ಏನು ಅಂತ ಗೊತ್ತಾಗ್ತದೆ ಅಂತ. ಇಲ್ಲೇ ಇಲ್ಲ, ಹಂಗಾಗ್ತದೆ ಹಿಂಗಾಗ್ತದೆ ಅಂದ್ರಿ. ಈಗ ಎಂತ ಆತ? ನಡೀರಿ, ನಿಮ್ಮ ಕೆಲಸ ನೋಡಿ. ಬೇಡ ಅಮ್ಮ, ನಾಳೆನೇ ಹೋಗಿ ಬರೋದಾರು ಹೋಗಿ ಬರಲಿ. ಕಡೆಗೆ ಯಾವುದೊಂದಕ್ಕೂ ನಾನು ತೊಂದರೆ ಕೊಡ್ತೀನಿ, ಎಲ್ಲಿಗೂ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳಿ ಎಲ್ಲರೂ ಹೇಳೋಕ್ಕಲ್ಲ. ಈಗ ಫೋನ್ ಮಾಡಿ ನಾಳೆ ಬೇಡ ಅಂದಕ್ಕೂ ಅವರೆಲ್ಲ ಎಂತಕ್ಕೆ ಅಂತ ಕೇಳ್ತಾರೆ. ಆವಾಗ ನನ್ನ ಹೆಸರೇ ಹೇಳೋದು. ಅವತ್ತೇ ಕೊನೆ ತೆಗಿಬೇಕು ಅಂತ ಮಾಡ್ಕೊಂಡ್ರು, ಅದಕ್ಕೆ ನಮಗೆ ಬರೋಕ್ಕಾಗಲ್ಲ ಅಂತ. ಬಂದಿರೋ ಕೆಟ್ಟ ಮಾತೆ ಸಾಕಾಗಿದೆ. ಬೇಡ, ನಾಳೆ ಹೋಗಿ ಬರಲಿ ಬಿಡು. ನಾನು ನಿಂಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಬೆಳಗ್ಗೆ ಅಡುಗೆ ಒಂದು ಮಾಡಿಟ್ಟು ಹೋದರೆ ಬಾಕ್ಸಿಗೊಂದು ತುಂಬ ಕೊಡ್ಬೋದು. ಅಪ್ಪ ಬಂದು ತೊಗೊಂಡು ಹೋಗ್ತಾರೆ. ಬೇಡ ಬೇಡ, ನಾನು ಹೋಗಲ್ಲ. ತೊಂದರೆ ಇಲ್ಲ, ನಾನು ಇನ್ನೊಂದು ದಿವಸ ಹೋಗ್ತೀನಿ. ನಾಳೆ ಕೊನೆ ತೆಗಿಯೋದಾದ್ರೆ ತೆಗಿಯೋಣ. ಒಂದು ಲೆಕ್ಕಕ್ಕೆ ಒಳ್ಳೆದಯ್ಯ, ಬಿಸಿಲು ಚೆನ್ನಾಗದೆಯಲ್ಲ. ಕೊನೆ ತೆಗಿಯೋಕ್ಕೆ ಆಗ್ತದೆ. ನಾನು ತೋಟಕ್ಕೆ ತಂದು ಕೊಡ್ತೀನಿ ಊಟ ತಿಂಡಿ ಎಲ್ಲ. ನಾಳೆನೇ ತೆಗಿಯೋಣ. ಬೇಡ ಅಂದರೆ ಬೇಡ. ನಂಗೆ ಎಲ್ಲ ಥರದಲ್ಲೂ ಕೆಟ್ಟ ಮಾತು ಬೇಡ. ನಿಂಗೆ ಅಂತ ಆತ? ಇಷ್ಟೊತ್ತು ನಾಳೆನೇ ಕೊನೆ ತೆಗಿಬೇಕು ಅಂತ ಯಾಜೆ ಮಾಡ್ತಿದ್ದೆ. ಈಗ ಆತು, ಎಲ್ಲ ಸಮ ಆತು ಅನ್ನಷ್ಟೊತ್ತಿಗೆ ಈಗ ಮತ್ತೆ ನೀನೇ ಬೇಡ ಅಂತಿದ್ದೀಯ. ಗಳಿಗೆ ಗಂಡಂತರ ಮಾಡ್ತೀಯಲ್ಲ ಮರಯ್ಯ. ಹಂಗಲ್ಲ ಮಾಧವ್, ನಾ ಏನೇನು ಕೆಟ್ಟ ಮಾತು ಕೇಳೀನಿ ಅಂತ ನಂಗೆ ಗೊತ್ತು. ಈಗ ಮತ್ತೊಂದು ಸರಿ ಇದು ಮಾಡೋದು ಬೇಡ. ಹೋಗಿ ಬರಲಿ, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಮಾಡೆ. ಸರಿತಾ, ಹೋಗ್ಬಾ. ಎಷ್ಟು ದಿವ್ಸಕ್ಕೊಂದ್ಸತಿ ಹೋಗ್ಬೇಕು ಅಂತ ಹೊರಟಿದ್ದೋ, ಹೋಗಿ ಬಂದ್ಬಿಡು. ಇಲ್ಲ ಇಲ್ಲ ಮಾವ, ಅದರಲ್ಲಿ ಏನು ತೊಂದರೆ ಏನಿಲ್ಲಪ್ಪ. ಈ ಮನೇಲಿ ಕೆಲಸ ಇದ್ದಂತೆ ನಾನು ಹೊರಗಡೆ ತಿರುಗಾಟಕ್ಕೆ ಹೋಗಿ ನಂಗೆ ಏನು ಆಗ್ಬೇಕಾಗ್ಯದ ನೋಡೋಣ ಹೇಳಿ. ನಾವು ಹೋಗಲ್ಲ. ನಾಳೆ ಕೊನೆ ತೆಗಿಯೋಣ. ನಾಡ್ದು ಆಚೆ ನಾಡ್ದು ಯಾವತ್ತಾರು ಹೋಗಿ ಬರ್ತೀನಿ. ನನಗೇನು ಭಾಳ ಅರ್ಜೆಂಟ್ ಏನಿಲ್ಲ ಕೆಲಸ. ನೋಡು ಸರಿತಾ, ನಿನ್ನ ಅವೆಲ್ಲ ನಾಟಕ ಬೇಡ. ನಾಳೆ ನೀನು ಹೋಗಿ ಬಾ ಅಷ್ಟೇಯ. ಯಾವಾಗ ನೋಡಿದ್ರು ನಾಟಕ ಮಾಡಬೇಡ ಅಂತಿರ್ತೀರಲ್ಲ. ನಿಮ್ಮ ಮನೆ ನಾಟಕದ ಕಂಪ್ನಿ ನನ್ರೆ. ನಾ ಹೋಗಲ್ಲ ನಾಳೆ ಅಷ್ಟೇ. ನಂಗೆ ಅನುಕೂಲ ಆದಾಗ ನಾ ಹೋಗ್ತೀನಿ. ನಿಮ್ಗೆ ಯಾಕೆ ತಲೆ ಬಿಸಿ? ನಾಳೆ ಕೊನೆ ತೆಗಿಯಕ್ಕೆ ಮಾಡ್ಕೊಳ್ಳಿ, ನಾನು ಇರ್ತೀನಿ ಮನೆಯಲ್ಲಿ ಅಷ್ಟೇ. ಆತಲ್ಲ, ಈಗೆಲ್ಲ ಸಮ ಆತಲ್ಲ. ಈಗಲಾರು ಸಮಾಧಾನ ಆತನ?